ಎಲ್ರಿಗೂ ಶುಭ ಸಂಜೆ. ನಾನು ಲಕ್ಷ್ಮೀ ಝಾನ್ಸಿ ಭಟ್ ಅಂತ. ನಮ್ಮೂರು ಹೊನ್ನಾವರದ ಕರ್ಕಿ. ನಾವಿರೋದು ಬೆಂಗಳೂರಿನಲ್ಲಿ. ನಾನಿವತ್ತು ಅಮೂಲ್ ಕನ್ನಡ ಪೇಜ್ಗಾಗಿ ಶ್ರೀಲಂಕಾದಲ್ಲಿ ವಿಶೇಷವಾಗಿ ಮಾಡುವಂತಹ ಸಿಹಿ ತಿಂಡಿ, ಅಂದರೆ ನಮ್ಮಲ್ಲೂ ಮಾಡ್ತಾರೆ, ಆದರೆ ಅದರಲ್ಲಿ ಸ್ವಲ್ಪ ಭಿನ್ನವಾಗಿರುವಂತಹ ಲವಾರಿಯಾ ಅಥವಾ ಲವಾರಿಯಾ ಅನ್ನುವಂತಹ ಒಂದು ಸಿಹಿ ತಿಂಡಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕಾಗಿ ಅಮೂಲ್ ಪ್ರಾಡಕ್ಟಲ್ಲಿ ಅಮೂಲ್ ಸೋನಾ ಮಸೂರಿ ಅಕ್ಕಿಯನ್ನು ತೊಳೆದು ಹಿಟ್ಟು ಮಾಡಿಟ್ಕೊಂಡಿದ್ದೀನಿ, ಒಣಗಿಸಿ ಹಿಟ್ಟು ಮಾಡ್ಕೊಂಡಿಟ್ಟಿದ್ದೀನಿ. ಹಾಗೆ ಇದು ಅಮೂಲ್ ಸಕ್ಕರೆಯನ್ನು, ಆರ್ಗ್ಯಾನಿಕ್ ಸಕ್ಕರೆಯನ್ನು ತಗೊಂಡಿದ್ದೀನಿ ಮತ್ತು ಅಮೂಲ್ ಶುದ್ಧ ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಈ 3 ಸಾಮಗ್ರಿಗಳನ್ನು ಉಪಯೋಗಿಸಿ ಲವಾರಿಯಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನು ಅಮೂಲ್ ಪ್ರಾಡಕ್ಟಲ್ಲಿ ನೋಡಿ, ಅಮೂಲ್ ಅಕ್ಕಿ ಹಿಟ್ಟನ್ನು 1 ಕಪ್ ಆಗುವಷ್ಟು ತಗೊಂಡಿದ್ದೀನಿ. ಹಾಗೆ ಅಮೂಲ್ ಸಕ್ಕರೆ, ಅಮೂಲ್ ತುಪ್ಪ ಮತ್ತು ಕಾಯಿ ತುರಿ ಬೇಕಾಗತ್ತೆ. ಕಾಯಿ ತುರಿಯನ್ನು ಪಾಕ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದರಿಂದ ಶಾವಿಗೆ ಮಾಡೋದು, ನಮ್ಮಲ್ಲೆಲ್ಲ ನಾವು ಹೇಳೋದು ಶಾವಿಗೆ ಅಂತ, ಒತ್ತು ಶಾವಿಗೆ ಮಾಡ್ತೀವಲ್ಲ, ಒತ್ತು ಶಾವಿಗೆಯನ್ನು ಸ್ವಲ್ಪ ಭಿನ್ನ ರೀತಿಯಲ್ಲಿ ಮಾಡೋದಕ್ಕೆ ಶ್ರೀಲಂಕಾದಲ್ಲಿ ಲವಾರಿಯಾ ಅಂತ ಹೇಳೋದಂತೆ. ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಈ ಅಕ್ಕಿ ಹಿಟ್ಟನ್ನ ನಾವು ಶಾವಿಗೆ ಮಾಡ್ಕೊಳ್ಳೋಕೆ ಒಂದು ಪಾತ್ರೆಗೆ ಹಾಕೊಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೋಬೇಕು. ನಾನಿಲ್ಲಿ ಅಮೂಲ್ ತುಪ್ಪವನ್ನು ತಗೋತಾ ಇದ್ದೀನಿ. ಸ್ವಲ್ಪ ತುಪ್ಪವನ್ನು ಹಾಕಿ ಕಲಿಸ್ಕೊಂಡಾಗ ರುಚಿ ಜಾಸ್ತಿ ಆಗುತ್ತೆ. ಹಾಗೆ ಇದಕ್ಕೆ ಬಿಸಿ ಬಿಸಿಯಾಗಿರುವಂಥ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪವೇ ಮೊದಲಿಗೆ ಹಾಕ್ಕೋತೀನಿ, ಯಾಕೆಂದರೆ ಇದನ್ನು ಶಾವಿಗೆ ಒತ್ತೋಕೆ ಆಗುವಷ್ಟು ಮುದ್ದೆ ಆಗುವ ಹಾಗೆ ಬಿಸಿ ನೀರನ್ನು ಹಾಕಿ ಕಲಿಸ್ಕೋಬೇಕು. ನಾವು ಒತ್ತು ಶಾವಿಗೆಯನ್ನು ಅಕ್ಕಿ ರುಬ್ಬಿ ಮಾಡ್ತೀವಿ. ಈ ರೀತಿಯಾಗಿ ಮಾಡೋದಕ್ಕೆ ಇಡಿಯಪ್ಪಂ ಅಂತಲೂ ಹೇಳ್ತಾರೆ. ನಾವು 2-3 ರೀತಿಯಲ್ಲಿ ಅಕ್ಕಿ ಶಾವಿಗೆಯನ್ನು ಮಾಡಬಹುದು. ಇದು ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ಶಾವಿಗೆ ಅಂತ ಹೇಳ್ಬೋದು. ಸ್ವಲ್ಪ ನೀರನ್ನು ಹಾಕಿಕೊಂಡು ಬಿಸಿಯಾಗಿರೋದ್ರಿಂದ 1 ಸ್ಪೂನ್ ಅಥವಾ ಸೌಟ್ನಿಂದ ಕಲಿಸ್ಕೊಳ್ಳಿ. ಮುದ್ದೆ ಆಗುವಂತೆ ಕಲಿಸ್ಕೋಬೇಕು. ಇದನ್ನು ನಾವು ಶಾವಿಗೆ ಒತ್ತಬೇಕಾಗತ್ತೆ. ಒಮ್ಮೆಲೆ ನೀರು ಹಾಕೊಂಡ್ಬಿಟ್ರೆ ತೆಳುವಾದರೆ ಮತ್ತು ಅಕ್ಕಿ ಹಿಟ್ಟನ್ನೆಲ್ಲ ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪವೇ ಹಾಕ್ಕೊಂಡು ಬಿಸಿ ಇರೋದ್ರಿಂದ ಇದನ್ನು ಈ ರೀತಿಯಾಗಿ ಚಮಚದ ಸಹಾಯದಿಂದ ಮುದ್ದೆ ಆಗೋ ತನಕ ಕಲಿಸ್ಕೋಬೇಕು. ಎಲ್ರಿಗೂ ನಿಮಗೆ ಚಹಾ ತಿಂಡಿ ಆಗಿರಬೇಕು. ಇದನ್ನು ಚಹಾ ತಿಂಡಿ ಜೊತೆಗೆ ಅಥವಾ ಬೆಳಗಿನ ಉಪಹಾರಕ್ಕೂ ಮಾಡ್ಕೋತಾರಂತೆ. ಬೇಗನೆ ಆಗುವಂತಹ ತಿಂಡಿ ಅಂತಲೇ ಹೇಳ್ಬೋದು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಇರುವಾಗ ಮುದ್ದೆ ಆಗೋ ತನಕ ಕಲಿಸ್ಕೋಬೇಕು. ಬಿಸಿ ಇರೋದ್ರಿಂದ ಒಮ್ಮೆಲೆ ಕೈಯಲ್ಲಿ ಕಲಿಸೋಕೆ ಆಗೋಲ್ಲ. ಸ್ವಲ್ಪ ಆರಲಿ. ನಾನು ಅಷ್ಟರಲ್ಲಿ ಇದಕ್ಕೆ ಒಂದು ಕಾಯಿ ತುರಿ ಮತ್ತು ಬೆಲ್ಲದ ಪಾಕ ಮಾಡ್ಕೋಬೇಕು. ಅದನ್ನು ಮಾಡ್ಕೋತೀನಿ. ಬೆಲ್ಲ ಅಲ್ಲ, ಸಕ್ಕರೆ ಹಾಕ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿ ಇಟ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿದರೆ ಘಮ ಜಾಸ್ತಿ ಇರುತ್ತೆ. ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ಕಾಯಿ ತುರಿಯನ್ನು ಹಾಕೊಳ್ಳೋಣ. ಕಾಯಿ ತುರಿ ಮತ್ತು ಸಕ್ಕರೆ ಹಾಕಿದ ಪಾಕ ಮಾಡ್ಕೊಳ್ಳೋಕ್ಕೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ತುರಿಯನ್ನು ಹುರ್ಕೋಬೇಕು. ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು. ನಾವು ಬೇರೆದಕ್ಕೆಲ್ಲ ಕಾಯಿ ತುರಿ ಹೂರಣ ಮಾಡ್ತೀವಲ್ಲ, ಅದೇ ರೀತಿ ಮಾಡ್ಕೊಳ್ಳೋದು. ಸ್ವಲ್ಪ ಹುರ್ಕೊಂಡ್ರೆ ಪರಿಮಳ ಬರುತ್ತೆ ಅಂತ. ಸಾಕು, ಬಿಸಿಯಾಗಿದೆ. ಹಾಗೆ ಇದಕ್ಕೆ ಸಿಹಿ ಆಗುವಷ್ಟು ಸಕ್ಕರೆ ಹಾಕೊಳ್ಳೋಣ. ನಾನಿಲ್ಲಿ ಸಾಧಾರಣ ಒಂದು ಅರ್ಧ ಕಪ್ ಆಗುವಷ್ಟು ಹಾಕೋತೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕೋಬೇಕು. ಯಾಕೆಂದ್ರೆ ಸಕ್ಕರೆ
ನೀರಾಗಿ ಬರೋ ತನಕ, ಇಲ್ಲಾಂದ್ರೆ ಕ್ಯಾರಮಲೈಸ್ ಆಗಿರುತ್ತೆ. ಕಾಯಿ ತುರಿ ಮತ್ತೆ ಸಕ್ಕರೆ ಹೊಂದ್ಕೊಳ್ಳೋಕೆ ಅಂತ ಸ್ವಲ್ಪ ನೀರನ್ನು ಹಾಕೋದು. ಪಾಕ ಬರೋ ತನಕ ಮಾಡ್ಕೋಬೇಕು. ಸಕ್ಕರೆ ಕರಗಿ ಮಿಶ್ರಣ ಹೊಂದೋ ತನಕ ಈ ರೀತಿ ಬಿಸಿ ಮಾಡ್ಕೋಬೇಕು. ಇಷ್ಟರಲ್ಲಿ ಇದು ಬಿಸಿ ಸ್ವಲ್ಪ ಆರಿರುತ್ತೆ. ಯಾಕೆಂದ್ರೆ ನಾವು ಚೆನ್ನಾಗಿ ಕುದ್ತಾ ಇರುವಂತ ನೀರನ್ನ ಇದಕ್ಕೆ ಹಾಕಿದೀವಿ. ಬಿಸಿ ಬಿಸಿ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಆರಿದ ನಂತರ ಕೈಯಿಂದ ಈ ರೀತಿ ಮುದ್ದೆ ಮಾಡ್ಕೊಳ್ಳೋಕೆ ಬರುತ್ತೆ. ಇಲ್ಲಾಂದ್ರೆ ಮುದ್ದೆ ಮಾಡೋಕೆ ಸೌಟ್ನಿಂದ ಆಗೋದಿಲ್ಲ. ಕೈಯಿಂದನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಭಾರತೀಯ ಅಡುಗೆಯಲ್ಲಿ ಕೈ ಅನ್ನ ಉಪಯೋಗಿಸಿಯೇ ಅಡುಗೆ ಮಾಡೋದು. ಯಾಕೆಂದ್ರೆ ಮೊದಲೇ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ 5 ಬೆರಳುಗಳಲ್ಲಿ 5 ರೀತಿಯ ರುಚಿ ಇದೆ. ಹಾಗೆ ಅಂಗೈಯಲ್ಲೂ ಒಂದು ರುಚಿ ಇದೆ. ಹಾಗಾಗಿ ಷಡ್ರಸಗಳು ಇರುತ್ತವೆ ಅಂತ ಹೇಳೋದು. ಅಡುಗೆ ಮಾಡುವಾಗ ನಾವು ಸ್ವಚ್ಛವಾಗಿದ್ದರಾಯ್ತು. ಈ ರೀತಿ ಕೈಯಿಂದ ಕಲಸಿ ಮಾಡಿದಾಗ್ಲೇ ನಾವು ಮತ್ತೆ ಒಳ್ಳೆ ಮನಸ್ಸಿನಿಂದ ಮಾಡಿದಾಗ ಅಡುಗೆ ರುಚಿಯಾಗೇ ಇರುತ್ತೆ. ನೋಡಿ, ಈ ರೀತಿ ಬಿಸಿ ಆರ್ತಾ ಇದ್ದಂಗೆ ನಾವು ಇದನ್ನ ಮುದ್ದೆ ಕಟ್ಟೋಕೆ ಬರುತ್ತೆ. ಅಂದ್ರೆ ನಾವು ಶಾವಿಗೆ ಒರಳಲ್ಲಿ, ಅಥವಾ ನನ್ನ ಹತ್ರ ಶಾವಿಗೆ ಒರಳಿಲ್ಲ ಅಂತ ನಾನು ಈ ಚಕ್ಕುಲಿ ಒರಳಲ್ಲೇ ಶಾವಿಗೆ ಬಿಲ್ಲೆಯನ್ನು ಹಾಕಿ ನೋಡಿ, ಇದು ಇದೆ. ಆನ್ಲೈನ್ ಅಲ್ಲಿ ಯಾರಾದ್ರೂ ಬಂದಿದ್ದೀರಾ? ಯಾರಾದ್ರೂ ಬಂದ್ರೆ ನೀವು ಕಮೆಂಟ್ ಹಾಕಿದ್ರೆ ನೀವು ಯಾರು ಬಂದಿದ್ದೀರಾ ಅಂತ ಗೊತ್ತಾಗುತ್ತೆ. ಇದು ಪಾಕ ಆಗ್ತಾ ಇದೆ. ಯಾಕೆಂದ್ರೆ ನೋಡಿ, ತಳ ಬಿಡ್ತಾ ಇದೆ. ಬಿಸಿ ಆರೋ ತನಕ ಇದು ಸರಿಯಾಗಿ ಬರುತ್ತೆ. ಸಕ್ಕರೆ ಆಗಿರೋದ್ರಿಂದ ಪಾಕ ಬೇಗ ಬರುತ್ತೆ. ನೋಡಿ, ಈಗ ತಳ ಬಿಡ್ತಾ ಇದೆ. ಇದನ್ನ ಆಫ್ ಮಾಡ್ತೀನಿ. ಆರಿದ ಮೇಲೆ ಸರಿಯಾಗುತ್ತೆ. ಇದಕ್ಕೆ ನಾವು ಪರಿಮಳಕ್ಕೆ ಏನ್ ಬೇಕಿದ್ರೂ ಹಾಕೋಬಹುದು. ನಾನಿಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿಗಳನ್ನ ಹಾಕಿದ್ದೀನಿ. ಈ ರೀತಿ ಮಾಡೋದ್ರಿಂದ ರುಚಿ ಸ್ವಲ್ಪ ಜಾಸ್ತಿ ಆಗತ್ತೆ ಅಂತ. ನಾವು ಇದನ್ನ ಉದುರಿಸಿ ಮಾಡ್ತೀವಿ. ಇದನ್ನ ಅವರು ಫೋಲ್ಡ್ ಮಾಡಿ ಬೇಯಿಸೋದಕ್ಕೆ ಬಹುಶಃ ಲಾವಾರಿ ಅಂತ ಹೇಳ್ತಾ ಇರಬೇಕು. ಯಾವುದೇ ಅಡುಗೆಯನ್ನಾದ್ರೂ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ದೇಶಗಳಲ್ಲಿ ಮಾಡ್ತಾರೆ. ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಹೆಸರನ್ನ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ. ಇವು ಶಾವಿಗೆಯನ್ನು ಅಷ್ಟೇ ಎಲ್ಲ ಕಡೆನೂ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡೋದಕ್ಕೆ, ವಿಧಾನಕ್ಕೆ ಅಥವಾ ಆ ಪ್ರದೇಶದಲ್ಲಿ ಹೆಸರು ವಿಭಿನ್ನವಾಗಿರೋದ್ರಿಂದ ಆ ಹೆಸರಿನಿಂದ ಕರೆಯುತ್ತಾರೆ. ನೋಡಿ, ಇದು ಮುದ್ದೆ ಅಂತ ಆಗ್ತಾ ಬರ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಬೇಗನೆ ಮಾಡ್ಬೋದು. ಯಾರಾದ್ರೂ ನೆಂಟರು ಬಂದವಾಗ ಅಥವಾ ಬೆಳಗಿನ ತಿಂಡಿಗೆ ಬೇಗನೆ ಮಾಡುವಂತಹ ತಿಂಡಿನೂ ಆಗಿರುತ್ತೆ, ಸಿಹಿನೂ ಆಗಿರುತ್ತೆ. ಇದನ್ನ ಹಾಗೇನು ನಾವು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾವು ಶಾವಿಗೆಯನ್ನ ಮಾಡಿ ಅದಕ್ಕೆ ಕಾಯಿ ಹಾಲು ಅಥವಾ ಉಪ್ಪಿನಕಾಯಿ, ಚಟ್ನಿ ಪುಡಿ ಎಲ್ಲ ಹಾಕೊಂಡು ತಿಂತೀವಿ. ನೋಡಿ, ಚೆನ್ನಾಗಿ ಮುದ್ದೆ ಕೊಟ್ಟಕ್ಕೆ ಬಂತು. ಇದನ್ನ ಶಾವಿಗೆ ಒತ್ಕೊಳ್ಳೋಣ. ನಾನಿಲ್ಲಿ ಇಡ್ಲಿ ಪಾತ್ರೆಯನ್ನ ನೀರನ್ನ ಬಿಸಿ ಆಗೋಕೆ ಇಟ್ಟಿದ್ದೀನಿ. ಈ ಮುದ್ದೆ ಅಂತ ಆದಾಗ ಶಾವಿಗೆ ಒತ್ಕೋಬೇಕು. ನೋಡಿ, ಸ್ವಲ್ಪನೂ ಕೈಗೆ ಯಾವುದಕ್ಕೆ ಒಂಟದೆ ಮುದ್ದೆ ಆಗಿದೆ. ಇದು ಆರ್ತಾ ಇದೆ. ಈಗ ಇದನ್ನ ಬಾಳೆ ಎಲೆಯಲ್ಲಿ ಒತ್ಕೊಳ್ಳೋಣ. ಅಂದ್ರೆ ಬಾಳೆ ಎಲೆ ಘಮ ಬಂದಾಗ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇದಕ್ಕೆ ಒತ್ತೋಕೆ ನಾನಿಲ್ಲಿ
ಚಕ್ಕಲಿ ಒರಳನ್ನು ತಗೊಂಡಿದ್ದೀನಿ. ಚಕ್ಕಲಿ ಒರಳೆ ಅಂತ ಹೇಳೋದು ಇದಕ್ಕೆ. ನಾವು ಖಾರ ಶೇವ್ ಮಾಡ್ತೀವಲ್ಲ ಆ ಬಿಲ್ಲೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ತುಪ್ಪವನ್ನು ಸವರ್ಕೊಂಡ್ರೆ ಅಂಟ್ಕೊಳ್ಳಲ್ಲ. ಈ ಮುದ್ದೆಯನ್ನು ಮಾಡಿಟ್ಕೊಂಡಿರ್ತೀವಲ್ಲ ಇದನ್ನು ಈ ಒರಳಿಗೆ ಹಾಕಿ ಶಾವಿಗೆ ಹೊತ್ಕೊಳ್ಳೋಣ. ಈಗಿನ ಮಕ್ಕಳಿಗೆ ತಿನ್ನೋಕೆ ಹೇಳೋದು ಅಂತಾದರೆ ನೂಡಲ್ಸ್ ಅಂತ ಹೇಳ್ಬೋದು. ನಾವೆಲ್ಲ ಶಾವಿಗೆ ಅಂದರೆ ನೂಡಲ್ಸ್ ಅಂತಾರೆ. ಇದು ಆ ರೀತಿ ಈಗ ಇದು ಪಾಕ ಸರಿಯಾಗಿ ಬಂದಿದೆ. ಇದನ್ನು ಹಾಕಬೇಕು. ನೋಡಿ, ಈ ರೀತಿ ಶಾವಿಗೆಯನ್ನು ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಒತ್ಕೋಬೇಕು. ತುಂಬ ದಪ್ಪನಾಗಿಯೂ ಬೇಡ, ಯಾಕೆಂದರೆ ಇದು ಬೇಯೋಕ್ಕೆ ಸಮಯ ತಗೊಳುತ್ತೆ. ಬೇಕಾದ ಆಕಾರದಲ್ಲಿ ಮಾಡೋಕ್ಕೆ ನಾನಿಲ್ಲಿ ಒಮ್ಮೆ ಒತ್ತಿಟ್ಕೋತೀನಿ. ಒಮ್ಮೆಲೆ ಒತ್ಕೊಳ್ಳೋಣ. ನಮಗೆ ಯಾವ ಶೇಪ್ನಲ್ಲಿ ಮಾಡಬೇಕೋ ಆ ಶೇಪ್ ಆಗೋಕ್ಕೆ ನಾವು ಇದನ್ನು ಒತ್ಕೋಬೇಕು. ನೋಡಿ, ನಾನು 1 ಕಪ್ ಹಿಟ್ಟು ತಗೊಂಡಿದ್ದಕ್ಕೆ ಎಷ್ಟೊಂದು ಈ ಶಾವಿಗೆ ಇದಾಗುತ್ತೆ. ಇದನ್ನೇ ನಾವು ಇಡಿಯಪ್ಪಂ ಅಂತ ಹೇಳೋದು. ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯ ಹೆಸರಿರುತ್ತೆ ಅಷ್ಟೇ ನಾವು ಮಾಡೋದು. ಇದನ್ನೇ ಖಾರವಾಗಿ ಮಾಡಿದ್ರೆ ಉಪ್ಪಿಟ್ಟು ಅಂತ ಮಾಡ್ಬೋದು, ಉಪ್ಪುಮಾ ಅಂತೇಳಿ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಇದರ ಮಧ್ಯದಲ್ಲಿ ನಾವು ಈ ಪಾಕವನ್ನು ಹಾಕಬೇಕಾಗುತ್ತೆ. ನೋಡಿ, ಇದು ಆರಿದ್ಮೇಲೆ ಈ ಪಾಕವನ್ನು ಕಾಯಿ ತುರಿ ಮತ್ತು ಬೆಲ್ಲ ಸಕ್ಕರೆ ಹಾಕಿದ ಪಾಕವನ್ನು ಈ ಶಾವಿಗೆ ಮಧ್ಯದಲ್ಲಿ ಹಾಕೋದು. ಸಣ್ಣ ಉರಿ ಮಾಡ್ಕೋತೀನಿ. ಇದನ್ನು ಅರ್ಧಕ್ಕೆ ಹಾಕೋಬೇಕು. ಹಾಗೆ ಒಂದು ಕಡೆ ಹೀಗೆ ಮಡ್ಚೋದು, ಇನ್ನೊಂದು ಕಡೆ ಈ ರೀತಿ ಮಡ್ಚೋದು. ಆಗ ಪಾಕ ಹೊರಗಡೆ ಬರೋಲ್ಲ. ನೋಡಿ, ಇದು ಲಾಕ್ ಆಯಿತು. ಈ ರೀತಿ ಇರುತ್ತೆ. ಇದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋಕೆ ಇಡಬೇಕು. 8ರಿಂದ 10 ನಿಮಿಷನೂ ಬೇಯಬೇಕು ಅಂತಿಲ್ಲ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಇಡ್ಲಿ ಪಾತ್ರೆ ಇದನ್ನು ಇಟ್ಟು ಈ ರೀತಿ ಇಡೋಣ. ಹೀಗೆ ಎಲ್ಲದನ್ನು ಸಿದ್ಧಪಡೋಣ. ಈ ಕಾಯಿ ತುರಿಗೂ ಅಷ್ಟೇ ನಾವು ಬೇರೆ ರೀತಿಯ ಪರಿಮಳಕ್ಕೆ ಏನು ಬೇಕಿದ್ರೂ ಹಾಕೋಬಹುದು. ಮಧ್ಯೆ ಸಿಹಿ ಇರುತ್ತೆ, ಹೊರಗಡೆ ಶಾವಿಗೆ ಇರುತ್ತೆ. ನಾವು ಇದನ್ನು ಹೀಗೆ ಉದುರಿಸಿಯೂ ಮಾಡ್ತೀವಿ. ಒಂದ್ಸಲ ಈ ಕಡೆ ಮಡ್ಚೋದು, ಒಂದು ಕಡೆ ಈ ಕಡೆ ಮಡ್ಚೋದು. ಈಗ ಲಾಕ್ ಆಗತ್ತೆ ಅಂತ ಇದನ್ನೇ ಹೀಗೆ ಇಡಬಹುದು. ಬಾಳೆ ಎಲೆ ಘಮ ಬಂದಿರುತ್ತೆ, ಹಾಗಾಗಿ ಒಂಥರ ರುಚಿ ಭಿನ್ನವಾಗಿರುತ್ತೆ. ಬಾಳೆ ಎಲೆ ಬಾರಿಸಿಟ್ಕೊಂಡ್ರೆ ನಮಗೆ ಮಡ್ಚೋಕೆ ಸುಲಭ ಆಗತ್ತೆ. ನಾನಿಲ್ಲಿ ಮೊದಲೇ ಬಾರಿಸಿಟ್ಕೊಂಡಿದ್ದೀನಿ. ಕೆಲವೊಂದು ಬಾಳೆನ ನಾವು ಅರ್ಧ ಮಡ್ಚೋಕೆ ಹೋದ್ರೆ ಹರಿಯುವ ಸಂಭವ ಇರುತ್ತೆ. ಈ ರೀತಿ ಒಮ್ಮೆ ಈ ಕಡೆ ಒಮ್ಮೆ ಈ ಕಡೆ ನಮಗೆ ಯಾವ ರೀತಿ ಶಾವಿಗೆ ಇರುತ್ತೋ ಆ ರೀತಿಯಲ್ಲಿ ಮಾಡೋದು. ಇದು ಮಾಡಿರೋದನ್ನೆಲ್ಲ ಮಾಡಿಬಿಡ್ತೀನಿ.
ರೀತಿ ಮಾಡಿಕೊಂಡು ಇದೆ ಜಾಸ್ತಿ ಇದ್ರೆ ನಾವು ದೋಸೆ ಜೊತೆಗೆ ಅಥವಾ ಚಪಾತಿ ಜೊತೆಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಕಾಯಿ ತುರಿ ಸಕ್ಕರೆ ಹಾಕಿದ ಪಾಕ ಈ ರೀತಿ ಮಡ್ಚೋದು. ನೋಡೋಕೆ ನೋಡಿ ಸುಂದರವಾಗಿರುತ್ತೆ. ಇದು ಇನ್ನೂ ಬೇಯಬೇಕು, ಆಗ ಇನ್ನೂ ರುಚಿಯಾಗಿ ಬರುತ್ತೆ. ಇದನ್ನ ಇಲ್ಲಿ ಹಾಕಿ ಇದೊಂದನ್ನ ನಾನು ಹಾಗೆ ಬೇಯಿಸ್ಕೊತೀನಿ. ಯಾಕೆಂದ್ರೆ ಇದು ನನ್ನ ಮೊಮ್ಮಗಳು ಪೂರ್ಣ ಅವಳಿಗೆ ಇನ್ನು 11 ತಿಂಗಳ ತುಂಬಿತು. ಅವಳಿಗೆ ತಿನ್ನೋಕೆ ಕೊಡೋಕೆ ಅಂತ ನಾವೆಲ್ಲ ಅದನ್ನ ತಿನ್ನೋವಾಗ ಅವಳಿಗೆ ಏನೂ ಇರೋದಿಲ್ಲ. ಹಾಗಾಗಿ ಇದನ್ನ ಹಾಗೆ ಬೇಯಿಸ್ತೀನಿ. ಯಾಕೆಂದ್ರೆ ಪುಟ್ಟ ಮಕ್ಕಳಿಗೆ ಇನ್ನು ಉಪ್ಪು, ಹುಳಿ, ಖಾರ, ಸಿಹಿ ಯಾವುದನ್ನು ಸುಮಾರು 1 ವರ್ಷ ಅಥವಾ 1 ವರ್ಷ 1-2 ತಿಂಗಳಾಗೋ ತನಕ ಕೊಡೋದಿಲ್ಲ. ಹಾಗೆ ಇದು ಸ್ವಲ್ಪ ಉಪ್ಪಷ್ಟೇ ಹಾಕಿರೋದ್ರಿಂದ ಉಪ್ಪು ತುಪ್ಪ ಪರವಾಗಿಲ್ಲ. ಇದನ್ನ ಒಂದು 8ರಿಂದ 10 ನಿಮಿಷ ಉಗಿಯಲ್ಲಿ ಬೇಯಿಸ್ಕೋಬೇಕು. ಬೇಗನೆ ಬೆಂದು ಬರುತ್ತೆ. ನೋಡಿ ಬೇಗನೆ ಬೇಯುತ್ತೆ. ಇಡ್ಲಿ ಪಾತ್ರೆ ಇಲ್ಲಾಂದ್ರೆ ನಾವು ಕುಕ್ಕರ್ನಲ್ಲೂ ಬೇಯಿಸ್ಕೋಬಹುದು. ಕುಕ್ಕರ್ನಲ್ಲಾದ್ರೆ ಮತ್ತೆ ವೇಟ್ ಅನ್ನ ಹಾಕಿದ್ರೆ ಹಾಗೆ ಬೇಯಿಸ್ಕೋಬಹುದು. ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ಜಾಲರಿ ಇರುತ್ತಲ್ಲ, ಜಾಲರಿಯನ್ನಿಟ್ಟು ನಾವು ಬೇಯಿಸ್ಕೋಬಹುದು. ಬೇಗನೆ ಬೇಯುವಂತಹ ತಿಂಡಿಯಾಗಿದೆ ಇದು. ನೀವು ಈ ರೀತಿಯಾಗಿ ಏನೆಲ್ಲ ಮಾಡಿದ್ದೀರಾ ಅನ್ನೋದನ್ನು ಹೇಳಿ. ಯಾಕೆಂದ್ರೆ ಶಾವಿಗೆಯಿಂದ ಹಲವಾರು ರೀತಿಯ ಮಾಡಬಹುದು. ಇದು ಶ್ರೀಲಂಕಾ ವಿಶೇಷದ ತಿಂಡಿ ಅಂತ ನನಗೆ ಗೂಗಲ್ ಅಲ್ಲಿ ಹುಡುಕಿದಾಗ ಸಿಕ್ತು. ಹಾಗೆ ಮಾಡಿ ನೋಡಿದಾಗ ಚೆನ್ನಾಗಿತ್ತು. ನಿಮ್ಮೊಡನೆ ಹಂಚ್ಕೊಳ್ಳೋಣ ಅಂತೇಳಿ ಈ ಅಮೂಲ್ ಪ್ರಾಡಕ್ಟ್ ಅನ್ನ ಉಪಯೋಗಿಸಿ ಮಾಡಬಹುದು. ಮೊದಲೇ ಹೇಳಿದಾಗೆ ಅಕ್ಕಿಯನ್ನ ನಾವು ತೊಳೆದು ಒಂದು ಬಟ್ಟೆ ಮೇಲೆ ಹರಡ್ಕೊಂಡು ಬಿಟ್ರೆ ಅದು ಸ್ವಲ್ಪ ಆರೋ ಮೊದಲೇ, ಅಂದ್ರೆ ತುಂಬಾ ಒಣ ಆಗಬಾರ್ದು. ಆಗ್ಲೇನೆ ನಾವು ಇಡ್ಲಿ ರವೆನೂ ಮಾಡ್ಕೋಬಹುದು. ನುಣ್ಣಗೆ ಮಾಡ್ಕೊಂಡ್ರೆ ಈ ರೀತಿ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ಮಾಡ್ಕೋಬಹುದು. ತುಂಬಾ ಇದ್ದವಾಗ ನಾವು ಗಿರಣಿಗೆ ತಕೊಂಡು ಹೋಗಿ ಹಿಟ್ಟು ಮಾಡಿಸ್ಕೊ ಬರ್ಬೇಕಾಗತ್ತೆ. ಅಕ್ಕಿ ಹಿಟ್ಟನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಅಕ್ಕಿ ರವೆ ಬೇಕಾಗ್ಲಿ, ನಾವು ಅಕ್ಕಿ ರವೆಯನ್ನ ತುಂಬದಕ್ಕೆ ಉಪಯೋಗಿಸ್ತೀವಿ. ಚಕ್ಲಿ ಮಾಡೋದು, ಅಕ್ಕಿ ರವೆಯನ್ನ ಪುಂಡಿ ಮಾಡೋಕೆ, ಇಡ್ಲಿ ಮಾಡೋಕೆ ಅದಕ್ಕೆಲ್ಲ ಉಪಯೋಗಿಸ್ತೀವಿ. ಆವಾಗ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಅಮೂಲ್ ಪ್ರಾಡಕ್ಟ್ ಅಲ್ಲಿ ಪುಷ್ಪಲತಾ ಶೇಟ್, ಹಾಯ್, ಗುಡ್ ಈವ್ನಿಂಗ್ ಶಾನ್ಸಿ ಹೇಳಿ. ಪುಷ್ಪಲತಾ, ಥ್ಯಾಂಕ್ ಯು ಲೈವ್ ನೋಡೋಕೆ ಬಂದಿದ್ದಕ್ಕೆ. ಲೈವ್ ಅಲ್ಲಿ ಯಾರಾದ್ರೂ ಬಂದು ಕಮೆಂಟ್ ಹಾಕ್ದವಾಗ ನಾವು ಅಡುಗೆ ಮಾಡಿದವಾಗ ಇನ್ನೂ ಖುಷಿ ಜಾಸ್ತಿ ಆಗತ್ತೆ. ಅಡುಗೆ ಮಾಡ್ತಾ ಯಾರಾದ್ರೂ ನಮ್ಮ ಅಡುಗೆ ನೋಡ್ತಾ ಇದ್ದಾರೆ ಅಂದ್ರೆ, ಯಾಕೆಂದ್ರೆ ಇದೊಂದು ಲೈವ್ ಅಡುಗೆ ಅಂದ್ರೆ ತುಂಬಾ ಖುಷಿಯ ಕ್ಷಣ. ಯಾಕೆ ನಾವು ಮನೆಯಲ್ಲಿ ಮೊದಲೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, 4 ಗೋಡೆ ಮಧ್ಯದಲ್ಲಿ ಅಡುಗೆ ಮಾಡೋದನ್ನ ನಮ್ಮಷ್ಟಕ್ಕೆ ನಾವು ಮಾಡ್ತಾ ಇರ್ತೀವಿ. ಇದನ್ನ ನಾವು ಲೈವ್ ಮಾಡೋದನ್ನ ತುಂಬಾ ಇಡೀ ಜಗತ್ನಲ್ಲಿರೋ ಜನರೆಲ್ಲ ನೋಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಮೂಲ್ ಪ್ರಾಡಕ್ಟ್ ಅನ್ನು ಉಪಯೋಗಿಸೋಕು ಇದೊಂದು ಒಳ್ಳೆಯ ನಮ್ಗೆ ಕ್ಷಣ ಅಂತಲೇ ಹೇಳ್ಬೇಕು. ಮತ್ತೆ ನಮ್ದು ಅಡುಗೆಯಲ್ಲಿ ಈ ಲೈವ್ ಮಾಡುವಾಗ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗಿದ್ದೆಲ್ಲ ಗೊತ್ತಾಗುತ್ತೆ. ನಾ ಯಾವುದೇ ಎಡಿಟಿಂಗ್ ಮಾಡಿದೆ ಅಂದ್ರೆ, ನಾನು ಒಂದು ಯೂಟ್ಯೂಬರ್ ಆಗಿ ಕೆಲವರೆಲ್ಲ ಹೇಳ್ತಾರೆ ಎಡಿಟ್ ಮಾಡಿ ಹಾಕ್ತಾರೆ ಅಂತ. ನಾನಂತೂ ಯಾವುದೇ ವಿಡಿಯೋವನ್ನ ಹಾಗೆ ಮಾಡೋಲ್ಲ. ನನಗೆ ಖುಷಿ ಅನಿಸಿದ ವಿಡಿಯೋವನ್ನೇ ಹಂಚ್ಕೋತೀನಿ. ನಾನು ಇಲ್ಲೂ ಅಷ್ಟೇ, ನನಗೆ ಖುಷಿಯಾಗಿದ್ದು ಅಥವಾ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತ ಅಡುಗೆಯನ್ನೇ ನಾನು ಅಮೂಲ್ ಲೈವ್ ಅಲ್ಲಿ ತೋರಿಸ್ತಾ ಇರ್ತೀನಿ. ಆದಷ್ಟು ಕಡಿಮೆ ಸಾಮಗ್ರಿಯನ್ನು ಉಪಯೋಗಿಸಿ, ಅಂದ್ರೆ ತುಂಬಾ ಸಾಮಗ್ರಿಗಳನ್ನ ತಂದು ವೇಸ್ಟ್ ಮಾಡ್ದೇನೆ ಮಾಡುವಂತ ಅಡುಗೆಗಳನ್ನೇ ತೋರಿಸೋದು. ನಾನು ಈಗಾಗಲೇ ಒಂದು 20-25 ಅಡುಗೆಯನ್ನ ಮಾಡಿದೀನಿ. ಇದೊಂದು ಒಳ್ಳೆ ಅವಕಾಶ. ನಂಗೆ ಜನವರಿಯಲ್ಲಿ ಗೊತ್ತಾಗಿದ್ದು ಈ ಅಮೂಲ್ ಕನ್ನಡ ಪೇಜ್ ನಲ್ಲಿ ಅಡುಗೆ ಮಾಡೋಕೆ ಆಗತ್ತೆ ಅಂತ. ಇದೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ತಂಡದ ಹಿಂದೆ ತುಂಬಾ ಮಂದಿ ಇದ್ದಾರೆ. ನಮ್ಗೆ ನೇರವಾಗಿ ಸಂಪರ್ಕದಲ್ಲಿರುವವರು ಸಮೀರ್ ಮತ್ತೆ ನಂದಿನಿ ಅಂತ. ಮೊದಲು ನಮ್ಗೆ ಸಂಜಯ್ ಅಂತ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಇದೊಂದು ಒಳ್ಳೆ ಅವಕಾಶ. ಯಾಕೆಂದ್ರೆ ನಮ್ಮಲ್ಲಿರೋ ಅಡುಗೆಯನ್ನ 4 ಮಂದಿ ನೋಡ್ತಾರೆ ಅನ್ನೋದಕ್ಕಿಂತಲೂ ಲೈವ್ ಅಲ್ಲಿ ಯಾವ ರೀತಿ ಮಾಡಬಹುದು, ನಮ್ಮ ಜಾಣ್ಮೆಯನ್ನ ತೋರಿಸಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಅವಕಾಶ. ಇದೊಂದು ಒಳ್ಳೆ ಮನೆಯಲ್ಲಿರೋ ಹೆಂಗಸರಿಗಂತೂ ತುಂಬಾ ಒಳ್ಳೇದು. ಇದರಲ್ಲಿ ಮನೆಯಲ್ಲಿರೋರು ಅಷ್ಟೇ ಅಲ್ಲದೇನೆ ಎಷ್ಟೋ ಮಂದಿ ಅಡುಗೆಗಳನ್ನ ದಿವಸಕ್ಕೆ 3-4 ಮಂದಿ ಅಡುಗೆಯನ್ನ ಮಾಡ್ತೀವಿ ಅಮೂಲ್ ಕನ್ನಡ ಪೇಜ್ ನಲ್ಲಿ. ಹಾಗಾಗಿ ನಾವು ಒಬ್ರಿಗೊಬ್ರು ಸ್ನೇಹಿತರಾಗಿದ್ದೀವಿ. ಲೈವ್ ಅಲ್ಲಿ ಬಂದು ಸಪೋರ್ಟ್ ಮಾಡ್ತೀವಿ. ಒಂದ್ ವೇಳೆ ಲೈವ್ ಅಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಆಮೇಲೂ ನೋಡ್ಬಹುದು. ಅದು ಆ ಪೇಜ್ ಇದೆ, ಅಮೂಲ್ ಕನ್ನಡ ಪೇಜ್ ಇದೆಯಲ್ಲ, ಅಲ್ಲಿ ಹಾಗೆ ಇರುತ್ತೆ. ಸ್ವಲ್ಪ ಒಂದು 2-3 ತಿಂಗಳಾದ್ಮೇಲೆ ಅದು ತನ್ನಷ್ಟಕ್ಕೆ ಡಿಲೀಟ್ ಆಗುತ್ತೆ ಅನಿಸುತ್ತೆ. ಆದ್ರೆ ನಾವು ಅದನ್ನ ನಮಗೆ ಬೇಕಾದ ರೆಸಿಪಿಯನ್ನ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಒಳ್ಳೆ ಅವಕಾಶ ಇದು.
ಲೈವ್ ಅಲ್ಲಿ ಮಾಡೋದು ಅಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕು. ಮಾತಾಡ್ತಾ ನಾವು ಮಾಡಬೇಕು, ಮತ್ತೆ ಹಾಗೆ ನಾವು ಯಾವ್ಯಾವ್ದು ಹಾಕಿದೀನಿ ಅಂತ ಗೊತ್ತಾಗುತ್ತೆ. ಅದ್ರ ಮಾತಾಡಿದವಾಗ ಇನ್ನೂ ಹೆಚ್ಚಿಗೆ ಜನರಿಗೆ ತಲುಪುತ್ತೆ. ನೋಡಿ, ಇದಾಗ ಬೇಯ್ತಾ ಇದೆ. ಯಾಕೆಂದ್ರೆ ಬೇಯ್ತಾ ಇದ್ರೆ ಉಗಿ ಎಲ್ಲ ಕೆಳಗಡೆ ಬರುತ್ತೆ. ನಮಗೆ ಹಿರಿಯರೆಲ್ಲ ಹೇಳ್ಕೊಟ್ಟಿದ ಹಾಗೆ ಯಾವ್ದಾದ್ರು ಒಂದು ಅಡುಗೆ ಮಾಡುವಾಗ ಈ ಇಡ್ಲಿ ಪಾತ್ರೆಯಲ್ಲಿ ಬೇಯುವಾಗ ಉಗಿ ಕೆಳಗಡೆ ಬರ್ತಾ ಇದೆ ಅಂದ್ರೆ, ನೋಡಿ ಇಲ್ಲಿ ಉಗಿ ಎಲ್ಲ ಕೆಳಗಡೆ ಕೆಳಮುಖವಾಗಿ ಬರ್ತಾ ಇದೆ ಅಂದ್ರೆ ಬೇಯ್ತಾ ಇದೆ ಅಂತ ಅರ್ಥ. ಸಾಧಾರಣ ಅಷ್ಟೇ ನಿಮಿಷ ಆಗಿರುತ್ತೆ. ಹಿರಿಯರೆಲ್ಲ ನಿಮಿಷ ಗಡಿಯಾರ ನೋಡಿ ಅಡುಗೆ ಮಾಡೋದು ಕಡಿಮೆ ಇತ್ತು. ಅವರು ಅನುಭವದಿಂದನೇ ಅಡುಗೆ ಮಾಡ್ತಿದ್ರು. ಅವ್ರು ಮಾಡಿದ ಅಡುಗೆಯನ್ನೇ ನಾವು ಕಲ್ತಿದ್ದು. ಕೆಲವೊಂದೆಲ್ಲ ಅಲ್ಲಿ ಇಲ್ಲಿ ಈಗ ನಾವು ಸಾಮಾಜಿಕ ಜಾಲತಾಣ, ಫೇಸ್ಬುಕ್ ಅದು ಇದು ಅಲ್ಲೆಲ್ಲ ನೋಡಿ ಹಲವಾರು ಅಡುಗೆಗಳನ್ನ ಕಲಿತೀವಿ. ಇದೊಂದು ಈಗಿನ ಮಕ್ಕಳಿಗೆ ಅಂತೂ ಒಳ್ಳೆ ಅಪರ್ಚುನಿಟಿ ಅಂತ ಹೇಳಬೇಕು. ಮೊದಲೆಲ್ಲ ನಾವು ಹಿರಿಯರು ಮಾಡಿದ ಅಡುಗೆಯನ್ನ ನೋಡಿ ನಾವು ಅದೇ ರೀತಿ ಮಾಡ್ತಿದ್ವಿ, ಜೊತೆಯಲ್ಲಿ ಸಹಕಾರ ಕೊಡ್ತಿದ್ವಿ. ಈಗ ಹಾಗಲ್ಲ. ನಮ್ಗೆ ಅಡುಗೆ ಮಾಡಬೇಕು ಅಂದ್ರೆ ಗೂಗಲ್ ಎಲ್ಲ ಹುಡುಕ್ಬಿಟ್ರೆ ಯಾವ ಅಡುಗೆ ಬೇಕಿದ್ರು, ಯಾವ ದೇಶದ ಬೇಕಾದ್ರೂ ಸಿಗತ್ತೆ, ಯಾವ ರಾಜ್ಯದ್ದು ಯಾವ ಪ್ರಾಂತದ ಬೇಕಿದ್ರು ಸಿಗತ್ತೆ. ಹಲವಾರು ರೀತಿಯ ಅಡುಗೆಗಳಿರ್ತವೆ, ಅವುಗಳಲ್ಲಿ ಆಯ್ಕೆ ಮಾಡ್ಕೊಳ್ಳೋದು. ನಾವು ಈಗ ಅದೇ ರೀತಿಯ ಪ್ರಯೋಜನವನ್ನು ಪಡ್ಕೊಳ್ತಾ ಇದೀವಿ. ಪಡ್ಕೊಳ್ತಾ ಇಲ್ಲ ಅಂತಲ್ಲ. ಇದೊಂದು ಈಗ ಒಳ್ಳೆ ಯುಗ ಅಂತ ಹೇಳ್ಬೇಕು. ಒಳ್ಳೇದಕ್ಕಂತೂ ನಮ್ಗಂತೂ ಒಳ್ಳೆ ಸಹಕಾರಿಯಾಗಿದೆ ಈಗಿನ ಸಾಮಾಜಿಕ ಜಾಲತಾಣ ಅನ್ನೋದು. ಈಗ ಇದು ಬೇಯ್ತಾ ಇದೆ. ನಾವು ನೋಡಿದ್ರೂ ಗೊತ್ತಾಗತ್ತೆ. ಯಾಕೆಂದ್ರೆ ನಾವು ಅಕ್ಕಿಯನ್ನ ಈಗಾಗಲೇ ಬಿಸಿ ಬಿಸಿ ನೀರಿನಲ್ಲಿ ಬೇಯಿಸ್ಕೊಂಡಿರ್ತೀವಿ. ನೋಡಿ, ಮುಟ್ಟು ನೋಡಿದವಾಗ ಗೊತ್ತಾಗತ್ತೆ ಬೆಂದ ಬಂದಿದೆ. ಇದೀಗ ಉರಿಯನ್ನ ಆರಿಸ್ಬಿಡ್ತೀನಿ, ತೆಗಿಯೋಕೆ ಕಷ್ಟ ಆಗತ್ತೆ. ನೋಡಿ, ನಾವು ಈಗಾಗಲೇ ಮಾಡಿಟ್ಟಿದೀವಿ. ಇದು ನನ್ನ ಮೊಮ್ಮಗಳಿಗಾಗಿ ಪ್ಲೇನ್ ಶಾವಿಗೆ. ಅವಳಿಗೆ ಇವತ್ತು ಹೊಸದಾಗಿ ತಿನ್ಸೋಣ ಅಂತ. ಅಂದ್ರೆ ನಾವು ತಿಂಡಿಯನ್ನ ಕೊಟ್ಟಿದ್ದೀವಿ, ಉಪ್ಪು ಹುಳಿ ಖಾರ ಹಾಕಿದ್ ಕೊಟ್ಟಿದ್ದಲ್ಲ. ಇದು ಸಪ್ಪೆ ಆಗಿರೋದ್ರಿಂದ, ಬರೀ ಉಪ್ಪು ತುಪ್ಪ ಹಾಕಿರೋದ್ರಿಂದ ಇದನ್ನ ಮೊಮ್ಮಗಳಿಗಾಗಿ ಕೊಡ್ತೀನಿ. ಇಲ್ಲಿ ನಮಗಾಗಿ ಸಿಹಿದಿದೆ. ಮನೆಯಲ್ಲಿ ನಾವು ಅಡುಗೆ ತಿನ್ನುವಾಗ ಕೆಲವೊಂದೆಲ್ಲ ಮಕ್ಕಳಿಗಾಗೂ ಮಾಡಬೇಕಾಗತ್ತೆ. ಕೆಲವು ಮಕ್ಕಳಿಗೆ ತುಂಬಾ ಖಾರ ಆಗೋದಿಲ್ಲ. ದೊಡ್ಡ ಮಕ್ಕಳಿದ್ರೆ ಆ ಖಾರ ಇಲ್ಲದೆ ಇರುವಂತಹ ಅಡುಗೆಗಳನ್ನ ನಾವು ಮಾಡ್ತೀವಿ. ಹಾಗೆ ಮನೆ ಸದಸ್ಯರೆಲ್ಲ ಪ್ರೀತಿಯಿಂದ ತಿನ್ನುವಂತಹ ಅಡುಗೆ ಆಗಿದೆ. ನೋಡಿ, ಈ ರೀತಿ ಸುಲಭವಾಗಿ ತೆಗಿಯೋಕೆ ಬರುತ್ತೆ. ಯಾವುದೇ ಅಡುಗೆಗಳನ್ನಾದ್ರೂ ನಾವು ಹೊಸ ಹೊಸ ರೀತಿಯಲ್ಲಿ ಮಾಡಿದಾಗ ಖುಷಿ ಇರುತ್ತೆ. ಬಾಳೆ ಎಲೆ ಘಮನು ಸೇರ್ಕೊಂಡಿರುತ್ತೆ. ನೋಡಿ, ಸುಲಭವಾಗಿ ಅಂತೂ ಇದು ಒಳಗಡೆ ಕಾಯಿ ತುರಿ ಮತ್ತೆ ಸಕ್ಕರೆ ಹಾಕಿದ ಪಾಕವು ನೋಡೋಕ್ಕೂ ಚೆನ್ನಾಗಿರುತ್ತೆ. ಒಂದನ್ನ ಕಟ್ ಮಾಡಿ ತೋರಿಸ್ತೀನಿ. ಬಿಸಿ ಬಿಸಿ ಇದೆ. ಇದ್ರ ಜೊತೆಗೆ ತುಪ್ಪ ಹಾಕೋ ತಿಂದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಒಳಗಡೆ ಕಾಯಿಸುಳಿ ಬೆಲ್ಲ ಇದೆ. ಇದಕ್ಕೆ ನಾವು ಪ್ಲೇನ್ ಇದ್ರೆ ಸಿಹಿಯನ್ನ ಹಾಕ್ಕೊಂಡು, ಖಾರ ಏನಾದರೂ ಹಾಕ್ಕೊಂಡು ತಿನ್ನಬಹುದು. ಈ ಚಟ್ನಿ ಪುಡಿ, ತೊಪ್ಪು ತಿನ್ನೋಕ್ಕಾಗತ್ತೆ. ನೋಡಿ, ಇದು ಒಳಗಡೆ ಕಟ್ ಮಾಡಿದಾಗ ಈ ರೀತಿ ಇದೆ. ಇದು ಲಾವಾರಿ ಅಂತ, ಶ್ರೀಲಂಕಾ ಸ್ವೀಟ್ ಅಂತೆ. ನಾವು ಶಾವಿಗೆ ಸ್ವೀಟು ಅಂತ ನಮ್ಮಲ್ಲಿ ಹೇಳ್ಬೋದು. ಇದರ ಜೊತೆಗೆ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬ ರುಚಿಯಾಗಿರುತ್ತೆ. ನೀವು ಈ ರೀತಿಯಾದ ಅಡುಗೆಗಳನ್ನು ಮಾಡಿರ್ಬೋದು. ಇಲ್ಲಾಂದ್ರೆ ಒಮ್ಮೆ ಮಾಡಿ ನೋಡಿ. ಸಾದಾ ಶಾವಿಗೆ ತಿನ್ನೋ ಬದಲಿಗೆ ಈ ರೀತಿ ಮಾಡಿಕೊಂಡ್ರೆ ಬಂದವರಿಗೆ, ನೆಂಟರಿಗೆ ಎಲ್ಲ ಕೊಡೋಕ್ಕೂ ಒಂಥರ ಹೊಸ ಸ್ವೀಟ್ ಆಗಿರುತ್ತೆ. ಇದೊಂದು ಅವಕಾಶ ಮಾಡಿಕೊಟ್ಟ ಅಮೂಲ್ ಕನ್ನಡ ಪೇಜ್ನ ಎಲ್ಲ ತಂಡದವರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಲೈವಲ್ಲಿ ಈಗಾಗಲೇ ಪುಷ್ಪಲತಾ ಅವರು ಬಂದಿದ್ದಾರೆ, ಮತ್ತು ಯಾರಾದರೂ ನೋಡ್ತಾ ಇರ್ಬೋದು. ನೀವೆಲ್ಲ ಬಂದು ಲೈವಲ್ಲಿ ಬಂದು ಸಹಕಾರ ಕೊಡೋದಕ್ಕೆ, ಆಮೇಲೂ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಹೊಸ ಹೊಸ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನನ್ನ ವಿಡಿಯೋಗಳನ್ನಷ್ಟೇ ಅಲ್ಲ, ಅಮೂಲ್ ಕನ್ನಡ ಪೇಜ್ನಲ್ಲಿ ಇನ್ನೂ ಹಲವಾರು ಜನರ ಅಡುಗೆಗಳನ್ನು ನೋಡಬಹುದು. ತಮಗೆಲ್ಲರಿಗೂ ಧನ್ಯವಾದಗಳು.